ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಈ ವಾರ ನಾನು ಮುಂದಿನ ವಾರಕ್ಕೆ ಸ್ವಿಂಗ್ ಟ್ರೇಡ್ ಸ್ಟಾಕ್ಸ್ಗಳನ್ನ ಶೇರ್ ಮಾಡ್ತಿದ್ದೀನಿ. ಸೊ ನಮ್ಮ ಮೊದಲನೇ ಸ್ಟಾಕ್ ಬಂದು IRB ಇನ್ಫ್ರಾ. ಈಗ ನೀವು ನೋಡ್ತಿದ್ದೀರಾ, ಇದು ಡೈಲಿ ಟೈಮ್ ಫ್ರೇಮ್ IRB ಇನ್ಫ್ರಾ ಚಾರ್ಟ್ದು. ಕರೆಂಟ್ಲಿ ಈ ಸ್ಟಾಕ್ ಬಂದು ರೆಸಿಸ್ಟೆನ್ಸ್ ಝೋನಲ್ಲಿ ಟ್ರೇಡ್ ಮಾಡ್ತಾಯಿದೆ. 72 ರೆಸಿಸ್ಟೆನ್ಸ್ ಝೋನಲ್ಲಿ ಸ್ಟಾಕು ಟ್ರೇಡ್ ಮಾಡ್ತಾ ಇರೋದಿದೆ. ಹಾಗೆ ನೀವು ನೋಡ್ಬೋದು ಈ ಚಾರ್ಟ್ಗಳಲ್ಲಿ ಈ ಸ್ಟಾಕ್ ಬಂದು ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಸೊ ನನಗೆ ಈ ಸ್ಟಾಕಲ್ಲಿ ನನ್ನ ಟ್ರೇಡ್ ಬಂದು 70 ರುಪೀಸ್ ಮೇಲಾಗುತ್ತೆ. ನಾನು ಈ ಸ್ಟಾಕಲ್ಲಿ 70 ರುಪೀಸ್ ಮೇಲೆ ಎಂಟ್ರ್ ಆಗ್ತೀನಿ ವಿತ್ ಎ ಸ್ಟಾಪ್ ಲಾಸ್ ಆಫ್ 67 ರುಪೀಸ್. ಓಕೆ, 67 ರುಪೀಸ್ನ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಬಂದು 10 to 20% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ಸ್ವಿಂಗ್ ಟ್ರೇಡ್ಗೆ ಅಷ್ಟೇ, ಸ್ವಿಂಗ್ ಟ್ರೇಡನ್ನು ಟಾರ್ಗೆಟ್, ಇದು ಲಾಂಗ್ ಟರ್ಮ್ ಟಾರ್ಗೆಟ್ ಅಲ್ಲ. ಓಕೆ, ಈಗ ನನ್ನ ಎರಡನೇ ಸ್ಟಾಕ್ ಬಂದು IRCTC. ಓಕೆ, ಇದು IRCTCಯ ಡೈಲಿ ಟೈಮ್ ಫ್ರೇಮ್ ಚಾರ್ಟು. ಈ ಸ್ಟಾಕ್ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ IRB ಥರನೇ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ, ಅಂದರೆ 1060 ಏನು ರೆಸಿಸ್ಟೆನ್ಸ್ ಝೋನ್ ಇದೆ ಆ ಝೋನಲ್ಲಿ ಟ್ರೇಡ್ ಮಾಡ್ತಾ ಇದೆ. ಓಕೆ, ಆಮೇಲೆ ಇದರಲ್ಲೂ ಕೂಡ ನೀವು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಬೋದು. ಇದೊಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಈ ಸ್ಟಾಕಲ್ಲಿ ನನ್ನ ಟ್ರೇಡ್ ಬಂದು 1060 ಮೇಲೆ ಎಂಟ್ರ್ ಆಗ್ತೀನಿ. ಓಕೆ, 1060 ಮೇಲೆ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಇದರಲ್ಲಿ ಎಂಟ್ರ್ ಆಗ್ತೀನಿ. ನನ್ನ ಸ್ಟಾಪ್ ಲಾಸ್ ಬಂದು ಪ್ರೀವಿಯಸ್ ಸ್ವಿಂಗ್ ಲೋ, ಅಂದರೆ 987 ಏನಿದೆ ಸ್ವಿಂಗ್ ಲೋ, ಇದು ನನ್ನ ಸ್ಟಾಪ್ ಲಾಸ್ ಆಗಿರ್ತದೆ. ಟಾರ್ಗೆಟ್ ಬಂದು 10 to 20% ಇದರಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವೆರಡು ನನ್ನ ಈ ವಾರದ ಸ್ಟಾಕ್ಸ್ಗಳಾಗಿದ್ದಾವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ನೀವು ಈ ಕಂಟೆಂಟ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.